ಹೊರಗಡೆಯಿಂದ ವಿವೇಕಾನಂದರಿಗೆ ಕೇಳಿದರು, ಯಾರು ನೀನು? ವಿವೇಕಾನಂದರಿಗೆ ಪರಮಹಂಸರು ತಕ್ಷಣ ಬಾಗಿಲು ತೆಗಿಲಿಲ್ಲ. ಅವರು ಒಳಗಡೆಯಿಂದನೇ ಕೇಳಿದರು, ಯಾರು ನೀನು ಅಂತ. ನೀವು ಕೂಡ ಯಾವಾಗ ಯಾರ್ದಾದ್ರೂ ಮನೆ ಬಾಗಿಲನ್ನು ಬಾರಿಸ್ತೀರೋ ಅವರು ಒಳಗಡೆಯಿಂದ ನಿಮ್ಮನ್ನು ಕೇಳ್ತಾರೆ, ಯಾರು ನೀವು ಅಂತ. ಅವಾಗ ನೀವೇನು ಮಾಡ್ತೀರ? ನಿಮ್ಮ ಹೆಸರನ್ನು ಹೇಳ್ತೀರಾ, ನಿಮ್ಮ ಅಡ್ರೆಸ್ ಹೇಳ್ತೀರಾ, ನೀವು ಯಾರು, ಏನು ಮಾಡ್ತಿದ್ದೀರಾ ಅಂತ ಹೇಳ್ತೀರ. ಆದರೆ ವಿವೇಕಾನಂದರು ಯಾವಾಗ ಬಾಗಿಲು ಬಾರಿಸಿದ್ರು, ಪರಮಹಂಸರು ಯಾವಾಗ ಯಾರು ನೀನು ಅಂತ ಕೇಳಿದ್ರು, ಆಗ ವಿವೇಕಾನಂದರು ನಮ್ಮಂತೆ ತಮ್ಮ ಹೆಸರನ್ನು ಹೇಳಲಿಲ್ಲ. ಅವ್ರು ಏನು ಹೇಳಿದರು ಅಂದರೆ, ನಾನು ಯಾರು ಅಂತ ತಿಳ್ಕೊಳ್ಳಿಕ್ಕೋಸ್ಕರನೇ ನಿಮ್ಮ ಹತ್ರ ಬಂದಿದ್ದೀನಿ ಗುರುಗಳೇ ಅಂದರು. ಅವ್ರಿಗೆ ಗೊತ್ತಿತ್ತು ವಿವೇಕಾನಂದ ಅನ್ನೋ ಹೆಸರು ನಾನಲ್ಲ, ಅದು ನನ್ನ ಹೆಸರು. ಹೆಸರು ಹೇಳಬೇಕಾದ್ರೆ ಏನು ಹೇಳ್ತೀರ? ನಾನೇ ಹೆಸರು ಅಂತೀರೋ, ನನ್ನ ಹೆಸರು ಅಂತೀರೋ? ನನ್ನ ಹೆಸರು ಅಂದಮೇಲೆ ಹೆಸರು ನಾನಲ್ಲ. ವಿವೇಕಾನಂದರಿಗೆ ಗೊತ್ತಿತ್ತು ಈ ಹೆಸರು ನಾನಲ್ಲ, ಈ ದೇಹನೂ ನಾನಲ್ಲ. ಈಗ ನಿಮ್ಮನ್ನು ಯಾರಾದರೂ ಕೇಳಿದರೆ ನೀವೇನು ಅಂತೀರ? ನಾನು ಡಾಕ್ಟ್ರು, ನಾನು ಇಂಜಿನಿಯರು, ನಾನು ಬಿಸ್ನೆಸ್ ಮ್ಯಾನು, ನಾನು ರೈತ. ನಾವೇನು ಹೇಳ್ತೀವಿ? ನಾವೇನು ಕೆಲಸ ಮಾಡ್ತಿದ್ದೀವೋ ಅದನ್ನೇ ನಾನೇ ಬೇರೆ, ನನ್ನ ಕೆಲಸನೇ ಬೇರೆ. ಆದರೆ ಎಲ್ಲರೂ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ? ಈಗ ಯಾವುದಾದ್ರು ಒಬ್ಬರು ಡಾಕ್ಟ್ರನ್ನ ಮಾತಾಡಿಸಿ ನೀವು ಯಾರು ಅಂತ ಕೇಳಿ, ಅವ್ರೇನು ಹೇಳ್ತಾರೆ? ಅವರು ಡಾಕ್ಟ್ರ್ ಆಗೋದಕ್ಕಿಂತ ಮೊದಲು ಇದ್ದರು ತಾನೆ. ಅವರು ಡಾಕ್ಟ್ರ್ ಆಗೋದಕ್ಕಿಂತ ಮೊದಲು ಇದ್ದರು, ನಾಳೆ ಡಾಕ್ಟ್ರ್ ವೃತ್ತಿಯಿಂದ ರಿಟೈರ್ಡ್ ಆದಮೇಲೂ ಇರ್ತಾರೆ. ಅಂದಮೇಲೆ ಡಾಕ್ಟ್ರೇ ಅವರಲ್ಲ, ಅದು ಕೇವಲ ಅವರ ವೃತ್ತಿ. ಈಗ ನೀವು ಕಣ್ಣಿಂದ ನೋಡ್ತಾ ಇದ್ದೀರ, ನೋಡಬೇಕಾದ್ರೆ ನಾನೇ ಕಣ್ಣು ನೋಡ್ತಾ ಇದ್ದೀನಿ ಅಂತೀರೋ ಅಥವಾ ನನ್ನ ಕಣ್ಣು ಅಂತೀರೋ? ನೋಡಬೇಕಾದ್ರೆ ಏನಂತೀರ? ನಾನು ಕಣ್ಣಲ್ಲ, ನನ್ನ ಕಣ್ಣು. ಕೇಳಬೇಕಾದ್ರೆ ನನ್ನ ಕಿವಿ. ನಾನೇ ಕಿವಿ ಅಲ್ಲ, ಕಿವಿ ಕೂಡ ನಂದು. ಮಾತಾಡಬೇಕಾದ್ರೆ ನನ್ನ ಬಾಯಿ, ಕೆಲಸ ಮಾಡಬೇಕಾದ್ರೆ ನನ್ನ ಕೈ, ಓಡಾಡಬೇಕಾದ್ರೆ ನನ್ನ ಕಾಲು. ಇದೆಲ್ಲ ಯಾರ್ದು? ನಂದು. ಇದು ನಾನಲ್ಲ. ಇದು ಯಾರಿಗೆ ಗೊತ್ತಿತ್ತು? ವಿವೇಕಾನಂದರಿಗೆ ಗೊತ್ತಿತ್ತು, ಶರಣರಿಗೂ ಕೂಡ ಗೊತ್ತಿತ್ತು ಇದು ನಾನಲ್ಲ, ಇದು ನಂದು ಅಂತ. ಕೊನೆಗೆ ಯಾವಾಗ ವಿವೇಕಾನಂದರು ಪರಮಹಂಸರಿಗೆ ನಾನು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದೀನಿ ಗುರುಗಳೇ ಅಂತ ಹೇಳಿದರು, ಆಗ ಗುರುಗಳೇನು ಮಾಡಿದರು? ಬಾಗಿಲನ್ನು ತೆಗೆದ್ರು, ಒಳಗಡೆ ಕರೆದ್ರು. ವಿವೇಕಾನಂದರು ಒಳಗಡೆ ಹೋದ ತಕ್ಷಣ ಪರಮಹಂಸರು ವಿವೇಕಾನಂದರಿಗೆ ಹೇಳಿದರು, ಇಲ್ಲಿ ಕೂತ್ಕೋ ಅಂತ. ವಿವೇಕಾನಂದರು ಕೂತ್ಕೊಂಡ್ರು. ಆಗ ಪರಮಹಂಸರು ವಿವೇಕಾನಂದರ ಎದುರುಗಡೆ ಕೂತ್ಕೊಂಡ್ರು. ಎದುರುಗಡೆ ಕೂತ್ಕೊಂಡು ಪರಮಹಂಸರು ವಿವೇಕಾನಂದರಿಗೆ ಹೇಳಿದರು, ನೀನು ನಿನ್ನ ಎಲ್ಲ ವಿಚಾರವನ್ನು ಏಕಾಗ್ರ ಮಾಡಿಕೊಂಡು ನನ್ನ ಮಸ್ತಕವನ್ನು ನೋಡು ಅಂತ. ಆಗ ವಿವೇಕಾನಂದರು ತಮ್ಮ ಮನಸ್ಸನ್ನು ಏಕಾಗ್ರ ಮಾಡಿ ಕೇವಲ ಏನು ಮಾಡ್ತಾ ಇದ್ದಾರೆ? ಪರಮಹಂಸರ ಮಸ್ತಕವನ್ನೇ ನೋಡ್ತಾ ಇದ್ರು. ಆ ರೀತಿಯ ಮಸ್ತಕವನ್ನು ನೋಡಬೇಕಾದ್ರೆ ಸ್ವಲ್ಪ ಹೊತ್ತಿನ ನಂತರ ಪರಮಹಂಸರ ಮಸ್ತಕದಲ್ಲಿ ವಿವೇಕಾನಂದರಿಗೆ ಒಂದು ಜ್ಯೋತಿ ಕಾಣಿಸ್ತು. ಯಾವಾಗ ಪರಮಹಂಸರ ಮಸ್ತಕದಲ್ಲಿ ವಿವೇಕಾನಂದರಿಗೆ ಒಂದು ಜ್ಯೋತಿ ಕಾಣಿಸ್ತೋ, ಆಗ ವಿವೇಕಾನಂದರು ತಮ್ಮ ಗುರುಗಳಿಗೆ ಹೇಳಿದರು, ಗುರುಗಳೇ, ನಿಮ್ಮ ಮಸ್ತಕದಲ್ಲಿ ನನಗೊಂದು ಜ್ಯೋತಿ ಕಾಣಿಸ್ತಾ ಇದೆ ಅಂತ. ಆಗ ಪರಮಹಂಸರು ಹೇಳಿದರು, ನಾನು ಯಾರು ಅಂದರೆ ಈ ಶರೀರ ನಾನಲ್ಲ, ಅದೇನು ಜ್ಯೋತಿ ಕಾಣಿಸ್ತಿದೆ ಅಲ್ಲ, ಅದೇ ಪರಮಹಂಸ. ನಾನು ಯಾರಾಗಿದ್ದೀನಿ? ಆ ಜ್ಯೋತಿ ಅಂತ ಹೇಳಿ ಗುರುಗಳು ಹೇಳಿದರು. ಕೊನೆಗೆ ಪುನಃ ಗುರುಗಳು ವಿವೇಕಾನಂದರಿಗೆ ಹೇಳಿದರು, ಈಗ ನೀನು ಪುನಃ ಧ್ಯಾನದಲ್ಲಿ ಕೂತ್ಕೋ, ನಿನ್ನ ಎಲ್ಲ ವಿಚಾರವನ್ನು ನಿನ್ನ ಮಸ್ತಕದ ಮಧ್ಯದಲ್ಲಿ ಏಕಾಗ್ರ ಮಾಡಿ ಮನಸ್ಸಿನ ಕಣ್ಣಿನಿಂದ ನಿನ್ನ ಮಸ್ತಕವನ್ನೇ ನೋಡ್ಕೋ ಅಂತ ಹೇಳಿದರು. ಪುನಃ ವಿವೇಕಾನಂದರು ಧ್ಯಾನದಲ್ಲಿ ಮಗ್ನಾಗಿ ಕೂತ್ಕೊಂಡ್ರು. ಅವರು ತಮ್ಮ ಎಲ್ಲ ವಿಚಾರವನ್ನು ಮಸ್ತಕದ ಮಧ್ಯದಲ್ಲಿ ಏಕಾಗ್ರ ಮಾಡಿ ಮನಸ್ಸಿನ ಕಣ್ಣಿನಿಂದ ತಮ್ಮ ಮಸ್ತಕವನ್ನೇ ನೋಡ್ಕೊಳ್ತಾ ಇದ್ದರು. ಸ್ವಲ್ಪ ಹೊತ್ತಿನ ನಂತರ ಅವರಿಗೆ ತಮ್ಮ ಮಸ್ತಕದಲ್ಲೂ ಒಂದು ಜ್ಯೋತಿ ಕಾಣಿಸ್ತು. ಯಾವಾಗ ವಿವೇಕಾನಂದರಿಗೆ ತಮ್ಮ ಮಸ್ತಕದಲ್ಲೂ ಒಂದು ಜ್ಯೋತಿ ಕಾಣಿಸ್ತೋ, ಆಗ ವಿವೇಕಾನಂದರು ಗುರುಗಳಿಗೆ ಹೇಳಿದರು, ಗುರುಗಳೇ, ನನ್ನ ಮಸ್ತಕದಲ್ಲೂ ಏನು ಕಾಣಿಸ್ತಾ ಇದೆ? ಒಂದು ಜ್ಯೋತಿ ಕಾಣಿಸ್ತಾ ಇದೆ ಅಂತ. ಆಗ ಪರಮಹಂಸರು ಹೇಳಿದರು, ನೀನು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ಯಲ್ಲ, ಅದೇ ನೀನು. ಯಾರು ನೀನು? ಮಸ್ತಕದ ಮಧ್ಯದಲ್ಲಿ ಹೊಳಿತಾ ಇರುವಂತಹ ಆತ್ಮಜ್ಯೋತಿ ನೀನಾಗಿದ್ದೀಯಾ. ಕೇವಲ ಪರಮಹಂಸರ ಮಸ್ತಕದಲ್ಲಷ್ಟೇ ಅಲ್ಲ, ವಿವೇಕಾನಂದ ಆದಂತಹ ನಿನ್ನ ಮಸ್ತಕದ
ಜಗತ್ತಿನಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲರ ಮಸ್ತಕದಲ್ಲೂ ಏನಿದೆ? ಒಂದು ಆತ್ಮಜ್ಯೋತಿ ಇದೆ. ಪ್ರತಿಯೊಬ್ಬರ ಮಸ್ತಕದಲ್ಲೂ ಏನಿದೆ? ಒಂದು ಚೇತನ ಶಕ್ತಿ ಆತ್ಮಜ್ಯೋತಿ ಇದೆ. ಆ ಆತ್ಮಜ್ಯೋತಿ ಮಸ್ತಕದಲ್ಲಿ ಇರೋ ಕಾರಣ ಆ ಆತ್ಮ ಏನು ಹೇಳ್ತಾ ಇದೆ? ಕಣ್ಣು ನಂದು, ಕಿವಿ ನಂದು, ಕೈ ನಂದು, ಕಾಲು ನಂದು, ಇದೆಲ್ಲ ನಂದು ನಂದು ಅಂತ ಹೇಳ್ತಿರೋರು ಯಾರು? ಅದು ನಾನು. ಯಾರು ನಾನು? ನಾನು ಒಂದು ಚೇತನ ಶಕ್ತಿ ಆತ್ಮಜ್ಯೋತಿ ಆಗಿದ್ದೆ. ಅದಕ್ಕೆ ಶರಣರು ಹೇಳ್ತಾರೆ, ಮರದಲ್ಲಿ ಮಂದಾಗ್ನಿಯ ಕಾಣದಂತಿರಿಸಿದೆ. ಮರದೊಳಗಡೆ ಏನಿರ್ತದೆ? ಅಗ್ನಿ ಇರ್ತದ ಇಲ್ಲ? ಕಟ್ಟಿಗೆ ಒಳಗಡೆ ಅಗ್ನಿ ಇರ್ತದೆ, ಆದರೆ ಮರದಲ್ಲಿ ಮಂದಾಗ್ನಿಯ ಯಾರಿಗೂ ಕಾಣದಂತಿರಿಸಿದೆ. ನೆರವಾಲೊಳಗೆ ತುಪ್ಪದ ಕಂಪಿಲ್ಲದಂತಿರಿಸಿದೆ. ಹಾಲಿನೊಳಗಡೆ ಏನಿರ್ತದೆ? ತುಪ್ಪ ಇರ್ತದೆ, ಆದರೆ ಅದ್ರ ಸುಗಂಧ ಯಾರಿಗೂ ಹಾಲಿನಲ್ಲೇ ಗೊತ್ತಾಗೋದಿಲ್ಲ. ಹಾಗೆ ದೇಹದೊಳಗ ಆತ್ಮನ ಯಾರಿಗೂ ಕಾಣದಂತಿರಿಸಿದೆ. ನೀ ಬೆರೆಸಿದ ಭೇದವ ನೋಡಿ ಬೆರಗಾದೆ ಕಾಣ ರಾಮನಾಥ ಅಂತ ಹೇಳಿ ಶರಣರು ಹೇಳ್ತಾರೆ. ದೇಹದೊಳಗಡೆ ಏನಿದೆ? ಆತ್ಮ ಇದೆ, ಆದರೆ ಎಲ್ರಿಗೂ ಏನು ಕಾಣಿಸ್ತಾ ಇದೆ? ದೇಹ ಕಾಣಿಸ್ತಾ ಇದೆ, ಒಳಗಡೆ ಇರೋ ಆತ್ಮ ಕಾಣಿಸ್ತಾ ಇಲ್ಲ. ಹೇಗೆ ಮರದಲ್ಲಿ ಅಗ್ನಿ ಇದೆ, ಅಗ್ನಿ ಯಾರಿಗೂ ಕಾಣಿಸ್ತಾ ಇಲ್ಲ, ಕಾಣಿಸ್ತಿರೋದು ಯಾವುದು? ಮರ ಮಾತ್ರ ಕಾಣಿಸ್ತಾ ಇದೆ. ಹಾಗೆ ಹಾಲಿನೊಳಗಡೆ ತುಪ್ಪ ಇದೆ, ಆದರೆ ಯಾರಿಗೂ ತುಪ್ಪ ಕಾಣಿಸ್ತಾ ಇಲ್ಲ, ಎಲ್ರಿಗೂ ಕಾಣಿಸ್ತಿರೋದೇನು? ಹಾಲು ಮಾತ್ರ ಕಾಣಿಸ್ತಾ ಇದೆ. ಹಾಗೆ ದೇಹದೊಳಗಡೆ ಏನಿದೆ? ಆತ್ಮ ಇದೆ, ಆತ್ಮ ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಶರಣರು ಹೇಳಿದರು. ಅದಕ್ಕೆ ನಾವೆಲ್ಲರೂ ಯಾವುದ್ರ ಕಡೆ ಗಮನ ಕೊಡ್ತಾ ಇದ್ದೀವಿ? ಕೇವಲ